ಏನಪ್ಪ ಬಾಯಲ್ಲಿ ಏನ್ ಸರ್? ನೀನು SSLC ಫಸ್ಟ್ ರ್ಯಾಂಕ್ ಹೊಡೆದ ಸ್ಟೂಡೆಂಟ್ ತಾನೆ? ಹೌದು ಸರ್. ನಿಮ್ಗೆ ಯಾಕೆ ಗೊತ್ತು? ನಿನ್ನೆ ಪೇಪರ್ ನಲ್ಲಿ ನಿನ್ ಫೋಟೋ ದೊಡ್ಡದಾಗ ಹಾಕಿದ್ರಲ್ಲ, ನಿನ್ನ ಹೆಸರೇನು? ರಾಮು ಅಂತ ಸರ್. ಅಲ್ಲಯ್ಯ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿ ಈ ಕಾರ್ ಕ್ಲೀನ್ ಮಾಡ್ತಾ ಇದ್ದಿಲ್ಲ? ಹೌದು ಸರ್, ನಾವು ತುಂಬಾ ಬಡವರು. ಹೋದ ವರ್ಷ ನಮ್ಮ ತಂದೆ ಹೋದಾಗ್ಲೇ ಸ್ಟಡೀಸ್ ನ ಡಿಸ್ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ನಮ್ಮ ತಾಯಿ ಬಲವಂತದಿಂದ SSLC ಪಾಸ್ ಮಾಡಿ ರ್ಯಾಂಕ್ ಕೊಡ್ದೆ ಸರ್. ಜೀವನದಲ್ಲಿ ಏನಾಗಬೇಕು ಅಂತ ನಿನ್ಗೆ ಆಸೆ ಇದೆ? ವಿಶ್ವೇಶ್ವರಯ್ಯನವ್ರ ತರ ದೊಡ್ಡ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು ಸರ್? ಯೋಚನೆ ಮಾಡ್ಬೇಡ. ನೀನ್ ಇಂಜಿನಿಯರಿಂಗ್ ಓದೋದಕ್ಕೆ ನಿನಗೆ ಏನೇನು ಸಹಾಯ ಬೇಕು ನಾನ್ ಮಾಡ್ತೀನಿ. ಸರ್ ನೀವು? ನೋಡು, ನನಗೆ ಬೇಕಾದ ಒಬ್ಬ ದೊಡ್ಡ ಶ್ರೀಮಂತರಿದ್ದಾರೆ. ನಿಮ್ಮಂಥವ್ರಿಗೆ ಸಹಾಯ ಮಾಡೋದೇ ಅವರ ಜೀವನ ಧ್ಯೇಯ. ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಕಾರತ್ತು ಪರೀಕ್ಷೆ ಫಸ್ಟ್ ಟೈಮ್ ಬಂದಿರೋ ಹುಡುಗ ಎಷ್ಟ್ ಜಾಲಿಯಾಗಿರ್ಬೇಕು. ಅದ್ ಬಿಟ್ಟು ಈಗ ಸಪ್ಪೆ ಮರ ಹಾಕೊಂಡು ಕೂತಿದ್ಯಲ್ಲ. ಏನಪ್ಪಾ ಪ್ರಯೋಜನ? ರ್ಯಾಂಕ್ ಬಂದ್ರು ಅದೃಷ್ಟ ಇಲ್ಲ. ನಮ್ಮಪ್ಪನೂ ಮುಂದಕ್ಕೆ ಓದ್ಸಲ್ಲ ಅಂತಿದ್ದಾರೆ. ಎಲ್ಲಾದ್ರೂ ಕೆಲಸ ನೋಡ್ಕೋ ಅಷ್ಟೇ. ವೆರಿ ಅನ್ಫಾರ್ಚುನೇಟ್ ಫೆಲೋ. ನಮ್ಮ ಅಪ್ಪನ ಹತ್ರ ದಂಡ್ಯಾಗಿ ದುಡ್ಡಿದೆ. ನಾನ್ ಎಷ್ಟ್ ಬೇಕಾದ್ರೆ ಓದ್ಸೋತಿದ್ದ. ಆದ್ರೆ ನನ್ ಪ್ರತಿ ವರ್ಷ ದಂಡ ಯಾತ್ರೆನೇ ಆಯ್ತು. ಇದೇ ಕಣೆ ಆ ಪ್ರಪಂಚ ಅಂದ್ರೆ. ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ. ನಿನ್ ಕಡ್ಲೆ ವಿಷಯ ಹಂಗಿರ್ಲಿ. ನಾವಿಬ್ರು ಮಾರ್ನಿಂಗ್ ಶೋ ಫಿಲಮ್ ಹೋಗ್ಬೇಕು. ಹೊತ್ತಾಯ್ತು, ಬರ್ತೀನಯ್ಯ. ಬಾಯ್ ನೋಡು ಮಂಜು, ಸಾಲ್ ನ್ಯಾಚುರಲ್. ಏನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್. ಏನಪ್ಪ ನೀನು ಫಸ್ಟ್ ರ್ಯಾಂಕ್ ಹೊಡೆದ ಸ್ಟೂಡೆಂಟ್ ಅಲ್ಲ? ಹೌದು ಸರ್. ಇನ್ನೂ ಓದ್ಬೇಕು ಅಂತ ಇದೆಯಾ? ಹೌದು ಸರ್. ಓದಿ ಏನಾಗ್ಬೇಕು ಅಂತ ಇದೆಯಾ? ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಸರ್. ಆಹಾ, ನೀನೇನು ಯೋಚನೆ ಮಾಡ್ಬೇಡ, ನಿನ್ನ ಆಸೆ ನೆರವೇರುತ್ತೆ. ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವರು ನಿನ್ ಓದಿಸಿ ದೊಡ್ಡ ಡಾಕ್ಟರ್ನಾಗ ಮಾಡ್ತಾರೆ. ಯಾರು ಸರ್ ಅವರು? ಆ ಮಹಾನ್ ಭಾವ ಬಲಗೈಲಿ ಕೊಟ್ಟದನ್ನ ಎಡಗೈ ಕೂಡ ಗೊತ್ತಾಗಬಾರ್ದು ಅನ್ನುವಂತ ವ್ಯಕ್ತಿ. ನೀನ್ ಕೂತ್ಕೋ, ಹೋಗ್ತಾ ಎಲ್ಲಾ ವಿಷಯ ತಿಳಿಸ್ತೀನಿ. ಸರ್, ಒಬ್ಬ ಅಪರಿಚಿತನ ವಿಷಯದಲ್ಲಿ ಇಷ್ಟೊಂದು ವಿಶ್ವಾಸ ತೋರಿಸ್ತಾ ಇದ್ದೀರಾ, ನಿಮ್ಮ ಉಪಕಾರ. ನಾನು ಉಪಕಾರ ಮಾಡ್ತಾ ಇಲ್ಲ. ಮತ್ತಾರು ಸರ್? ಅವರು ತಮ್ಮ ಹೆಸರು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಿಮ್ಮಂಥ ಬುದ್ಧಿವಂತರಿಗೆ, ಓದೋಕೆ ಅನುಕೂಲ ಇಲ್ಲದವ್ರಿಗೆ ಸಹಾಯ ಮಾಡೋದೇ ಅವರ ಜೀವನದ ಗುರಿ. ಆ ದೇವರಂತ ಮನುಷ್ಯನ ನಾನ್ ನೋಡ್ಬೇಕಲ್ಲ. ದೇವ್ರನ್ನ ಎಲ್ಲಾದ್ರೂ ನೋಡೋಕ್ಕಾಗತ್ತಾ? ಹೋಗ್ಲಿ, ಅವ್ರ ಹೆಸರಾದ್ರೆ ಹೇಳಿ ಸರ್. ಕಾಣ ದೇವ್ರು ಅಂತ ಇಟ್ಕೊ. Your attention please. Passengers going to Delhi by IC 109 are requested to go to security check. Thank you. ಮಿಸ್ಟರ್, ಬನ್ನಿ ಇಲ್ಲಿ. ಯಾಕೆ? ನಿಮ್ ಬ್ರೀಫ್ ಕೇಸ್ ಚೆಕ್ ಮಾಡ್ಬೇಕು. ನಮ್ಮ ಅಪ್ಪನೇ ಚೆಕ್ ಮಾಡಲ್ಲ, ನೀವ್ಯಾರು ಚೆಕ್ ಮಾಡಕ್ಕೆ? ಏ ಮಿಸ್ಟರ್, ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ಗಿವ್ ದ ಬಾಕ್ಸ್. ವಾಟ್ ಇಸ್ ದ ಕಾಂಬಿನೇಷನ್? 333. ಯಾರಾದ್ರೂ ಕದ್ಲಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಯಾರ ನೀನು? ಐ ಆಮ್ ದ ಸನ್ ಆಫ್ ಎಕ್ಸ್ ಮಿನಿಸ್ಟರ್ ರಾಮಯ್ಯ. ಎಕ್ಸ್ ಮಿನಿಸ್ಟರ್ ಸನ್. ಮಿನಿಸ್ಟರ್ ಮಗನಾಗಿದ್ದು ಕಸ್ಟಮ್ಸ್ ನೋಡಿದ್ರೆ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ಗೊತ್ತು ಸರ್. ನಮ್ ಲೈಫ್ ನಲ್ಲಿ ಏನಾದ್ರು ಒಂದು ಥ್ರಿಲ್ ಇರ್ಬೇಕಲ್ಲ. ಮೊನ್ನೆ ಫಾರಿನ್ ನಲ್ಲಿ ಒಂದು ಫಿಲಂ ನೋಡ್ದೆ. ಅದ್ರಲ್ಲಿ ಹೀರೋ ಹೀಗೇನೆ ಎಸ್ಕೇಪ್ ಆಗೋದು. ಆದ್ರೆ ನಾನ್ ನಿಮ್ ಮುಂದೆ ಫೇಲ್ ಆಗ್ಬಿಟ್ಟೆ. ಸಿನಿಮಾ ಇರೋದು ಮನೋರಂಜನೆಗೋಸ್ಕರ. ರಿಯಲ್ ಲೈಫ್ ನಲ್ಲೂ ಅಡ್ವೆಂಚರ್ ಮಾಡಕ್ ಹೋಗಿ ಒಬ್ಬನ ಪ್ರಾಣನ ತೆಗಿತಿದ್ಯಲ್ಲೋ, ಬ್ಲಡಿ ಫುಲ್. ಮಿಸ್ಟರ್ ರಾಮಯ್ಯ. ಎಸ್ ಸರ್. ಹ್ಯಾಂಡ್ ಹಿಮ್ ಓವರ್ ಟು ಪೊಲೀಸ್.
ಹಲೋ 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 ಮಿಸ್ ಕಮ್ ಹಿಯರ್ ನೀ ಎಸ್ ವಾಟ್ ಯು ವಾಂಟ್? ಕೋಪ ಮಾಡ್ಕೋಬೇಡಿ. ಇದೇನಾ ಫಸ್ಟ್ ಟೈಮ್ ನೀವು ಫಾರಿನಿಂದ ಬರ್ತಾ ಇರೋದು? ಎಸ್. ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಿಸ್, ಇಲ್ಲಿರೋರೆಲ್ಲ ಕಸ್ಟಮ್ ಆಫೀಸರ್ಸ್. ನಿಮ್ಮಾಗೆ ಫಾರಿನ್ ಹೋಗಿ ಬಂದ ಪ್ಯಾಸೆಂಜರ್ಸ್ ಎಲ್ಲ ಅವ್ರ ಲಗೇಜಸ್ ನ ಇವ್ರಿಗೆ ತೋರಿಸ್ಬೇಕು. ಅಕಸ್ಮಾತ್ ಅದ್ರಲ್ಲಿ ಏನಾದ್ರು ಡ್ಯೂಟಿ ಕೊಡೋ ವಸ್ತುಗಳಿದ್ರೆ ಅದನ್ನ ಕೊಟ್ಟು ರಸೀತಿ ಪಡೆದು ಇಲ್ಲಿಂದ ಹೊರಗಡೆ ಹೋಗ್ಬೇಕು. ದಟ್ ಇಸ್ ದ ಕಸ್ಟಮ್ ಹಿಯರ್. ಡು ಯು ಫಾಲೋ ಮೀ? ಮಿಸ್ಟರ್, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಮೇಡಮ್, ನಿಮ್ ಕುಲ ಗೋತ್ರ ನನಗೆ ಬೇಕಾಗಿಲ್ಲ. ಓಪನ್ ಯುವರ್ ಬಾಕ್ಸ್. ಚೆಕ್ ಮಾಡಾಯ್ತಾ? ಹ್ಮ್ ಇದನ್ನು ಚೆಕ್ ಮಾಡಿ. ನಾವು ನಾಯಿಗಳನ್ನೆಲ್ಲ ಚೆಕ್ ಮಾಡಲ್ಲ. ಯು ಕ್ಯಾನ್ ಗೋ. ಹ್ಮ್. ಮೇಡಮ್, ಇಲ್ಲಿ ಬನ್ನಿ. ಓಹ್, ವಾಟ್ ಎಲ್ಸ್ ಯು ವಾಂಟ್? ಈ ನೆಕ್ಲೆಸ್ ಇಂಡಿಯಾದಲ್ಲಿ ತಗೊಂಡಿದ್ದ, ಅಮೆರಿಕಾದಲ್ಲಿ ತಗೊಂಡಿದ್ದ? ಅಮೆರಿಕಾದಲ್ಲಿ ನಮ್ಮ ಆಂಟಿ ಪ್ರೆಸೆಂಟ್ ಮಾಡಿದ್ರು. ವೆರಿ ಗುಡ್. ಇದ್ರ ಬೆಲೆ ಒಂದು 500,000 ರೂಪಾಯಿ ಆಗ್ಬೋದಾ? 5,000 rupees. It cost 30,000 rupees. 30,000 ರೂಪೀಸ್ ಇರ್ಬೋದು. ಆ 30,000ಕ್ಕೆ ಡ್ಯೂಟಿ ಕಟ್ಬಿಟ್ಟು ಆಮೇಲೆ ಹೋಗಿ. ಗಿಫ್ಟ್ ಕೊಟ್ಟಿದ್ದಕ್ಕೆ ಡ್ಯೂಟಿ ಯಾಕೆ ಕೊಡ್ಬೇಕು? ಬಿಕಾಸ್ ಐ ಆಮ್ ಎ ಡ್ಯೂಟಿಫುಲ್ ಆಫೀಸರ್. ಮೇಡಮ್, ಈಗಿನ ಕಾಲದಲ್ಲಿ 30,000 ರೂಪಾಯಿ ನೆಕ್ಲೆಸ್ ನ ಯಾರಾದ್ರೂ ಗಿಫ್ಟ್ ಆಗಿ ಕೊಡ್ತಾರಾ? ಐ ಡೋಂಟ್ ಬಿಲೀವ್. ನಾನೇ ಕೊಡ್ತೀನಿ. ಇಟ್ಕೊಳ್ಳಿ. ಬಟ್ ಐ ಡೋಂಟ್ ಪೇ ಡ್ಯೂಟಿ. ಅಂಡರ್ಸ್ಟ್ಯಾಂಡ್? ಮೇಡಮ್, ಮೇಡಮ್, ನೆಕ್ಲೆಸ್. ಮೇಡಮ್, ನೆಕ್ಲೆಸ್. ಯಾರಪ್ಪ ಇದು ದಾನಶೂರ ಕರ್ಣಿ? ನೆಕ್ಲೆಸ್ ಬೇಡ ಅಂತ ಹೋಗ್ತಿದ್ದಾಳೆ. ಅವ್ರು ನಮ್ ಕಲೆಕ್ಟರ್ ಮಗಳು ಸರ್. ಓ, ನಮ್ ಕಲೆಕ್ಟರ್ ಮಗಳ? ಹೌದು. ಅದಕ್ಕೆ ಆಮೇಲಿಂದ ಕಲೆಕ್ಟ್ ಮಾಡೋಣ ಅಂತ ಹೋಗ್ತಿರ್ಬೇಕು.